ಮತ್ತು ನನ್ನ ಪೊಲೀಸ್ ಜೀವನದಲ್ಲಿ ನಾನು ಹೆಚ್ಚಾಗಿ ಪೊಲೀಸ್ ಅಧೀಕ್ಷಕರ ಸುಮಾರು 13ರಿಂದ 14 ಪೊಲೀಸ್ ಅಧೀಕ್ಷಕರ ವಾಹನ ಚಾಲಕರಾಗಿ ಸೇವೆ ಸಲ್ಲಿಸಿ ನನಗೆ ತುಂಬ ಹೆಮ್ಮೆ ಇದೆ. ಜಿಲ್ಲಾಧಿಕಾರಿ ನಾಗರಾಜ್ ಅವರು ಮಾತನಾಡಿ, ಇಂದು ಪೊಲೀಸ್ ಇಲಾಖೆಗೆ ಮಹತ್ವದ ದಿನವಾಗಿದ್ದು 1965ರ ಏಪ್ರಿಲ್ 2ರಂದು ಕರ್ನಾಟಕದಲ್ಲಿ ಪೊಲೀಸ್ ಪಡೆ ಅಧಿಕೃತವಾಗಿ ರಚನೆಯಾದ ನೆನಪಿಗಾಗಿ ಈ ದಿನವನ್ನು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಚರಿಸಲಾಗುತ್ತಿದೆ. ಈ ಧ್ವಜವು ಶಿಸ್ತು, ಕರ್ತವ್ಯ ನಿಷ್ಠೆ, ಕಾನೂನು ಪಾಲನೆ ಹಾಗೂ ರಕ್ಷಣೆಯ ಸಂಕೇತವಾಗಿದೆ. ಸಮಾಜದಲ್ಲಿ ಸಾರ್ವಜನಿಕರು ಮತ್ತು ಪೊಲೀಸರ ನಡುವಿನ ಬಾಂಧವ್ಯ ಬೆಳೆಸಲು ಇದು ಅತ್ಯಂತ ಮುಖ್ಯವಾಗಿದೆ. ಪ್ರತಿ ವರ್ಷ ಪೊಲೀಸ್ ಧ್ವಜ ಟಿಕೆಟ್ಗಳನ್ನು ಮಾರಾಟ ಮಾಡಿ ಅದರಿಂದ ಬರುವ ಹಣವನ್ನು ಪೊಲೀಸ್ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗುತ್ತದೆ ಎಂದರು. ಅವರ ಕುಟುಂಬದ ಸದಸ್ಯರೇ, ನಿವೃತ್ತ ಪೊಲೀಸ್ ಅಧಿಕಾರಿ ಮಿತ್ರರೇ, ಮಾಧ್ಯಮ ಮಿತ್ರರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂಥ ಎಲ್ಲ ನನ್ನ ಸಹೋದ್ಯೋಗಿ ಹಾಗೂ ಸಾರ್ವಜನಿಕ ಬಂಧುಗಳೇ, ಈಗಾಗಲೇ ಪೊಲೀಸ್ ಅಧೀಕ್ಷಕರು ಹೇಳಿದಾಗೆ ಏನು ಕರ್ನಾಟಕ ಪೊಲೀಸ್ ಕಾಯ್ದೆ ಬಂತು 1965 ಏಪ್ರಿಲ್ 2ರಂದು, ಆ ಸವಿ ನೆನಪಿಗಾಗಿ ಆ ಒಂದು ಗುರುತು ಇರಬೇಕು. ಸ್ವತಂತ್ರವಾಗಿ ಕರ್ನಾಟಕ ಪೊಲೀಸ್ ಪಡೆ ರಚನೆ ಆಯಿತು ಅನ್ನೋ ಉದ್ದೇಶದಿಂದ ನಾವು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಸುಮಾರು 60 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರು ಮಾತನಾಡಿ, ನಾವೆಲ್ಲರೂ ವಿಭಿನ್ನವಾದ ಪ್ರದೇಶ, ಭಾಷೆ, ಜಾತಿ, ಧರ್ಮದಿಂದ ಬಂದವರಾದರೂ ನಮ್ಮೆಲ್ಲರ ಏಕೈಕ ಧ್ಯೇಯ ಶ್ರೇಷ್ಠ ರಾಷ್ಟ್ರ ನಿರ್ಮಾಣದ ಗುರಿಯಾಗಿದೆ. ಸಂವಿಧಾನಕ್ಕೆ ಬದ್ಧರಾಗಿ ನಾವೆಲ್ಲರೂ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ನಾನಿದು ಫಸ್ಟ್ ಟೈಮ್ ಈ ಇವೆಂಟ್ ಅಟೆಂಡ್ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ವಿಕ್ರಮ್ ಸರ್ ಕರೆದಾಗ ಐ ವಾಸ್ ಲಿಟಲ್ ಬಿಸಿ. ಬಟ್ ನನಗೆ ಇವತ್ತು ಬಂದು ಬಹಳ ಸಂತೋಷ ಆಯಿತು ದಟ್ ಈ ಥರ ಒಂದು ಏನಂತಾರೆ ಫ್ಲಾಗ್ ಡೇ ಇಟ್ಟು ನಮಗೋಸ್ಕರ ದುಡಿತಾ ಇರೋದು. ಸೊಸೈಟಿನಲ್ಲಿ ಒಂದು ಹಬ್ಬನೂ ಆಚರಿಸದೆ, ಹುಟ್ಟಿದ ಹಬ್ಬ ಆಚರಿಸ್ಕೊಳಕ್ಕಾಗದೆ, ನಾವೆಲ್ಲರೂ ಗೌರಿ ಗಣೇಶಕ್ಕೆ ಮನೆಯಲ್ಲಿ ಗಣೇಶನಿಟ್ಟು ಗೌರಿನಿಟ್ಟು ಹಬ್ಬ ಆಚರಿಸ್ತಾ ಇದ್ರೆ ಪಾಪ ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಬಂಧು ಮಿತ್ರರು ಅವ್ರ ಕುಟುಂಬದವರು ಸೇರಿ ಆ ಹಬ್ಬನ ತ್ಯಾಗ ಮಾಡಿ ನಮಗೋಸ್ಕರ ನಮ್ಮ ಸಿಟಿನಾಗ್ಲಿ, ನಮ್ಮ ರಾಜ್ಯನಾಗ್ಲಿ, ನಮ್ಮ ಬೀದಿಗಳನ್ನಾಗ್ಲಿ ಕಾಯ್ತಾ ಇರ್ತಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯನ್ನ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ದಿನವನ್ನ ಪ್ರತಿ ವರ್ಷ ಏಪ್ರಿಲ್ 2ರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಚರಿಸಲಾಗುತ್ತದೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ದಿನದ 24 ಗಂಟೆಗಳ ಕಾಲ ವಿಶ್ರಾಂತಿ ಇಲ್ಲದೆ ಕರ್ತವ್ಯ ನಿರ್ವಹಿಸಿ ಸಾರ್ವಜನಿಕರ ಆಸ್ತಿ ರಕ್ಷಣೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ತೊಡಗಿರುವುದು ಎಲ್ಲರಿಗೂ ತಿಳಿದ ವಿಚಾರವಾಗಿದೆ ಎಂದು ಹೇಳಿದರು. ಅಧಿಕಾರಿ ಸಿಬ್ಬಂದಿಗಳ ಪತಿ ಪತ್ನಿ ಅವರಿಗೆ ಕ್ಷೇಮಾಭಿವೃದ್ಧಿಗಾಗಿ ನಿವೃತ್ತ ಪೊಲೀಸರ ಕಲ್ಯಾಣ ನಿಧಿಯನ್ನು ತೆರೆದು ಸರದಿ ವೈದ್ಯಕೀಯ ವೆಚ್ಚಗಳಿಗಾಗಿದೆ ಧನ ಸಹಾಯವನ್ನು ನೀಡಲಾಗುತ್ತಿರುತ್ತದೆ. ಈ ನಿವೃತ್ತ ಪೊಲೀಸರನ್ನು ಒಗ್ಗೂಡಿಸಿ ಧ್ವಜ ದಿನಾಚರಣೆಯ ಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಳ್ಳುವಂತೆ ಮಾಡುವುದು ಧ್ವಜ ದಿನಾಚರಣೆಯ ಮುಖ್ಯ ಉದ್ದೇಶಗಳಲ್ಲಿ ಒಂದು ಆಗಿರುತ್ತದೆ. ಧ್ವಜ ದಿನಾಚರಣೆಯಿಂದ ಪುಟ್ಟ ಕಾಗದದ ಧ್ವಜಗಳನ್ನು ಬಿಡುಗಡೆ ಮಾಡುತ್ತಿತ್ತು. ಈ ಧ್ವಜಗಳನ್ನು ಮರಾಠನಿಂದ ಸಂಗ್ರಹಿಸಲಾಗುವ ಹಣವನ್ನು ಜಿಲ್ಲೆಯ ನಿವೃತ್ತ ಪೊಲೀಸರ ಕ್ಷೇಮನಿಧಿ ಮತ್ತು ಕೇಂದ್ರೀಯ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮನಿಧಿ ಖಾತೆಗಳಲ್ಲಿ ಇಟ್ಟು ನಿವೃತ್ತಿ ಹೊಂದಿದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಅವರ ಕುಟುಂಬದವರ ಕ್ಷೇಮ ಅಭಿವೃದ್ಧಿಗೆ ಬಳಸಲಾಗಿದೆ.